ಈಗ ನೋಡಿ, ಇಲ್ಲಿ ಇಂಗ್ಲೀಷಲ್ಲಿ ಯಾಕೆ ಇದು ಬೇಕು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಸುಸಂಸ್ಕೃತ ಅಂತ ಒಂದು ದೊಡ್ಡ ಪದ ಓದಬೇಕಾದ್ರೆ ನಾವು ಸು ಗೊತ್ತಿರಬೇಕು, ಸಂ ಗೊತ್ತಿರಬೇಕು, ಸ್ಕೃ ಗೊತ್ತಿರಬೇಕು, ತ ಇದನ್ನು ಬಿಡಿಸಿ ಹೇಳಲಿಕ್ಕೆ ಗೊತ್ತಿರಬೇಕು ಅಲ್ವಾ. ಹಂಗೆ ಬಿಡಿಸಿ ಹೇಳಕ್ಕೆ ಬಂದರೆ ಮಾತ್ರ ಸುಸಂಸ್ಕೃತ ಅಂತ ನಾವು ಕೂಡಿಸೋ ಅವಶ್ಯಕತೆ ಏನಿಲ್ಲ, ಅದರ ಗತಿ ಚೇಂಜ್ ಮಾಡಬೇಕಷ್ಟೇ. ಕೂಡಿಸೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಅಲ್ವಾ. ಕನ್ನಡದಲ್ಲಿ ಅಕ್ಷರಗಳನ್ನು ಕೂಡಿಸಿ, ಹೌದು ಕೂಡಿಸ್ತೀವಿ, ಬಟ್ ಇಂಗ್ಲೀಷ್ ಥರ ನಾವು ಕೂಡಿಸೋದಿಲ್ಲ ಅಲ್ವಾ. ಕನ್ನಡದಲ್ಲಿ ಅಕ್ಷರಗಳನ್ನು ಸೇರಿಸಿ ಹೇಳ್ತೀವಿ, ಇಂಗ್ಲೀಷಲ್ಲಿ ಬ್ಲೆಂಡ್ ಮಾಡ್ತೀವಿ. ಮ್ಯೂಟ್ ಮಾಡ್ಕೊಳ್ಳಿ ಸುಧಾರಣೆ, ಮ್ಯೂಟ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಬ್ಲೆಂಡ್ ಮಾಡ್ತೀವಿ, ಕನ್ನಡದಲ್ಲಿ ಬ್ಲೆಂಡಿಂಗ್ ಇಲ್ಲ. ಕನ್ನಡದಲ್ಲಿ ಒಂದು ಅಕ್ಷರ ಆದ ನಂತರ ಇನ್ನೊಂದು ಅಕ್ಷರ ಹೇಳೋದು, ಇಂಗ್ಲೀಷಲ್ಲಿ ಬ್ಲೆಂಡ್ ಮಾಡ್ತೀವಿ, ಕ್ ಲ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಇದಕ್ಕೆಲ್ಲ ನಾವು ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ. ಅಂದರೆ ಒಂದು ಚಪ್ಪಾಳೆಯಲ್ಲೇ ಮುಗಿದೋಗುತ್ತೆ. ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ, ಬಸ್, ಕ್ಯಾಟ್, ಬ್ಯಾಟ್, ಎಗ್, ಹೆಲ್ಪ್, ಟಿನ್, ಟೀಚ್, ಸ್ಪೀಚ್ ಇವೆಲ್ಲ ಒಂದೇ ಚಪ್ಪಾಳೆಯಲ್ಲಿ ಮುಗಿದೋಗುತ್ತೆ. ಅಂದರೆ ಇದರಲ್ಲಿ ಒಂದು ಸಿಲೆಬಲ್ ಅಂತ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಸಿಲೆಬಲ್ ಅಂದರೆ ಅದರಲ್ಲಿ ಒಂದು ಕನಿಷ್ಠ ಪಕ್ಷ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಕನಿಷ್ಠ ಪಕ್ಷ ಒಂದು ಸ್ವರದ ಶಬ್ದ ಇರಲೇಬೇಕು. ಇಲ್ಲಿ ಆ ಅಂತ ಇದೆ, ಆಕ್ಟ್. ಓಕೆ, ಮತ್ತು ಅದಾದಮೇಲೆ ಇಲ್ಲಿ ಯಾವುದೂ ಸ್ವರ ಇಲ್ಲ, ಇದೆಯಾ? ಎ ಆದಮೇಲೆ ಸಿ ಟಿ ಇದೆ ಡೈರೆಕ್ಟು. ಸೊ ಒಂದೇ ಸ್ವರಾಕ್ಷರ ಇದೆ, ಹಾಗಾಗಿ ಅದಕ್ಕೆ ನಾವು ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ. ಒಂದು ಸ್ವರಾಕ್ಷರ ಇದೆ, ಮತ್ತು ಅದು ಶಬ್ದ ಎಷ್ಟು ಮಾಡ್ತಾ ಇದೆ? ಒಂದೇ ಸೌಂಡ್ ಮಾಡ್ತಾ ಇದೆ. ಆ ಅಂತ ಹೇಳ್ತಾ ಇದೆ, ಬೇರೆ ಏನೂ ಸೌಂಡ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಬೆಟ್ ಒಂದೇ ಇದೆ, ಒಂದೇ ಸೌಂಡ್ ಮಾಡ್ತಾ ಇದೆ. ಓಕೆ, ಬಿಟ್ ಎಲ್ಲದರಲ್ಲೂ ಒಂದೊಂದೇ ಸ್ವರ ಇದೆ. ಸೊ ಒಂದೊಂದೇ ಸ್ವರ ಇದ್ರೂ ಅದು ಸ್ವರ ಎಷ್ಟು ಸೌಂಡ್ ಏನು ಮಾಡ್ತಾ ಇದೆ? ಒಂದೇ ಸ್ವರ ಮಾಡ್ತಾ ಇದೆ. ಹಾಗಾಗಿ ಸೊ ಆಬ್ವಿಯಸ್ಲಿ ಒಂದು ಸ್ವರ ಇದ್ದರೆ ಒಂದೇ ಸೌಂಡ್ ಮಾಡಬೇಕು, ಎರಡು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಒಂದು ಸ್ವರ ಇರಬೇಕು, ಇದ್ದರೆ ಅದು ಒಂದೇ ಸ್ವರ ಇರುವಂತಹ ಒಂದು ಪದ ಸಿಂಗಲ್ ಸಿಲೆಬಲ್. ಈಗ ಇಲ್ಲಿ ಎರಡು ಸ್ವರ ಅದು ಮಾತ್ರ ಅಲ್ಲ, ಹಾಗೆ ಇಲ್ಲಿ ನೋಡಿ, ಇಲ್ಲಿ ಹೆಲ್ಪ್ ಅಂತ ಇದರಲ್ಲಿ ಒಂದೇ ಇದೆ, ಟಿನ್ನಲ್ಲೂ ಒಂದೇ ಇದೆ. ಇಲ್ಲಿ ನೋಡಿ, ಟೀಚಲ್ಲಿ ಎರಡಿದೆ, ಸ್ಪೀಚಲ್ಲಿ ಎರಡು, ಅಕ್ಷರ ಎರಡಿದೆ. ಆದರೆ ಅದು ಮಾಡುವ ಶಬ್ದ ಅದೇನು ಸೌಂಡ್ ಮಾಡುತ್ತೆ? ಒಂದೇ ಸೌಂಡ್ ಮಾಡೋದು, ಅದು ಟೀಚ್. ಸೊ ನಮ್ಮ ಪ್ರಕಾರ ಕನ್ನಡದಲ್ಲಿ ಟೀಚ್ ತಾನೆ, ಟೀಚ್. ಕನ್ನಡದಲ್ಲಿ ಟೀಚ್ ಅಂತ ಇದೆ, ಸ್ಪೀಚ್. ಸೊ ಎರಡು ಅಕ್ಷರ ಇದೆ, ಆದರೆ ಅದು ಮಾಡುವಂತಹ ಸೌಂಡು ಒಂದೇ. ಸರ್ ಅದು ಹೆಂಗೆ ನಮಗೆ ಗೊತ್ತಾಗುತ್ತೆ? ಈಗ ಆ ಪ್ರಶ್ನೆ ಕೇಳಬೇಡಿ, ಅದು ಪ್ರಶ್ನೆ ತಪ್ಪು ಪ್ರಶ್ನೆ. ಅದು ಈ ಲೆವೆಲಲ್ಲಿ ಆ ಪ್ರಶ್ನೆ ಕೇಳಬಾರ್ದು. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಸೊ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಈ ಟೀಚ್. ಸೊ ನಾವು ನೆಕ್ಸ್ಟು ಕಲಿತೀವಿ, ಎ ಬಂದಾಗ ಏನು ಹೇಳಬೇಕು, ಡಬಲ್ ಇ ಬಂದಾಗ ಏನು ಹೇಳಬೇಕು, ಅದನ್ನು ಮುಂದೆ ಫೋನೋಗ್ರಾಮ್ ಅಂತ ಕಲಿತೀವಿ, ಅದರಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಎರಡು ಅಕ್ಷರ ಇದೆ, ಅದರ ಶಬ್ದ ಏನು? ಟೀಚ್. ಸೊ ಇ ಅನ್ನೋದು, ಇಲ್ಲಿ ಸ್ಪೀಚ್ ಇ. ಸೊ ಇಲ್ಲಿ ಸಿಲೆಬಲ್ ಪ್ರಕಾರ ನಮಗೆ ಗ್ರೂಪ್ ಆಫ್ ಲೆಟರ್ಸಲ್ಲಿ, ಅಕ್ಷರಗಳ ಗುಂಪಲ್ಲಿ ಸ್ವರಗಳಿದ್ದು, ಅಥವಾ ಒಂದೇ ಸ್ವರ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಸ್ವರ ಇರ್ಬೋದು, ಸ್ವರಗಳಿದ್ರೂ ಆ ಸ್ವರಗಳು, ಎರಡೂ ಸ್ವರಗಳು ಸೇರಿ ಒಂದೇ ಶಬ್ದ ಮಾಡಿದರೆ, ಇಲ್ಲಿ ಎರಡು ಸ್ವರಗಳಿದೆ, ಆ ಎರಡು ಸ್ವರಗಳು ಸೇರಿ ಒಂದು ಶಬ್ದ ಮಾಡ್ತಾ ಇದೆ, ಯಾವುದು? ಇ ಅಂತ ಮಾಡ್ತಾ ಇದೆ. ಇಲ್ಲಿ ಎರಡು ಸ್ವರಗಳು ಸೇರಿ ಒಂದು ಶಬ್ದ ಮಾಡ್ತಾ ಇದೆ, ಅದು ಇ ಅಂತ ಮಾಡ್ತಾ ಇದೆ. ಎರಡು ಸ್ವರಗಳು ಸೇರಿ ಒಂದು ಶಬ್ದ ಮಾಡ್ತಾ ಇದೆ. ನಮಗೆ ಶಬ್ದ ಮುಖ್ಯನೇ ಹೊರತು ಸಿಲೆಬಲಲ್ಲಿ ಅಕ್ಷರಗಳ ಸಂಖ್ಯೆ ಅಲ್ಲ. ಅಕ್ಷರ ಎರಡಿದೆ, ಶಬ್ದ ಒಂದಿದೆ. ಸೊ ಹಾಗಾಗಿ ಇದು ಸಿಂಗಲ್ ಸಿಲೆಬಲ್. ಓಕೆ, ಇಲ್ಲಿ ಇನ್ನೂ ನೋಡಿ, ಅಕ್ಷರ ಇಲ್ಲಿ ಮೂರಿದೆ ಆ ಲೆಕ್ಕದಲ್ಲಿ. ಇ ಇದೆ, ಎ ಇದೆ, ಇಲ್ಲೊಂದು ಇ ಇದೆ. ಸೊ ಅಲ್ಲಿಗೆ ಮೂರು ಆಯ್ತಲ್ವಾ? ಮೂರು ಅಕ್ಷರಗಳಿದೆ. ಮೂರು ಅಕ್ಷರಗಳಲ್ಲಿ ಕೊನೆಯಲ್ಲಿ ಬರೋದು ಬಂದು ಒಂದು ಸೈಲೆಂಟ್ ಆಗಿರುತ್ತೆ. ಓಕೆ, ಮೂರು ವೊವೆಲ್ ಒಟ್ಟಿಗೆ ಬರಲ್ಲ, ಒಟ್ಟು ಮೂರಿದೆ. ಒಟ್ಟು ಈ ಪದದಲ್ಲಿ ಮೂರು ಸ್ವರಗಳಿದ್ದಾವೆ, ಎರಡು ಇಲ್ಲಿದೆ, ಒಂದು ಇಲ್ಲಿದೆ.
ಸೊ 3 ಸ್ವರಗಳಿದ್ದರೆ ಒಂದು ಇಲ್ಲಿ ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಕೊನೆದು ಬಿಟ್ಬಿಡೋಣ. ಇಲ್ಲಿರೋದು ಮಧ್ಯದಲ್ಲಿರೋದು 2 ಇದೆ, ಆದರೆ ಅದು ಮಾಡೋ ಶಬ್ದ ಎಷ್ಟು? ಒಂದೇ, ವಿಚ್ ಈಸ್ ಇ. ಸೊ ಬ್ರೀದ್ ಅಂತ ಬಂದು. ಸೊ ಒಂದೇ ಸ್ವರ, 2 ಸ್ವರ ಇದೆ, ಟೋಟಲಿ 3 ಸ್ವರಗಳಿದ್ದಾವೆ. ಅದರಲ್ಲಿ ಒಂದು ಸೈಲೆಂಟ್ ಆಗಿರುತ್ತೆ, ಇನ್ನು ಮಧ್ಯದಲ್ಲಿ ಬರುವಂಥದ್ದು ಇ ಎ ಅಂತಿದೆ. ಇ ಸಪ್ರೇಟ್, ಎ ಸಪ್ರೇಟ್ ಇರಬಹುದು, ಆದರೆ ಇ ಎ ಎರಡೂ ಸೇರಿ ಈ ಅಂತ ಒಂದು ಸೌಂಡ್ ಮಾಡ್ತಾ ಇದೆ. ಆ ಸೌಂಡನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು, ಪರಿಗಣಿಸಬೇಕು. ಓಕೆ, ಆವಾಗ ಏನಾಗುತ್ತೆ, ಇದನ್ನು ನಾವು ಬ್ರೀದ್. ಸೊ ಒಂದೇ ಚಪ್ಪಾಳೆಯಲ್ಲಿ ಮುಗಿಯುತ್ತೆ, ಬ್ರೀದ್ ಒಂದು ಚಪ್ಪಾಳೆಯಲ್ಲಿ ಮುಗೀತು. ಅದೇ ಥರ ಇಲ್ಲೂ ನೋಡಿ 2 ಇ ಇದೆ, 2 ಇದ್ದರೂ ಸೈಲೆಂಟ್ ಏನಲ್ಲ ಅದು. ಓಕೆ, ಸೈಲೆಂಟ್ ಏನಲ್ಲ, ಆದರೆ ನಾವು 3 ಅಂತ ಹೇಳ್ತೀವಿ. ಈ ಡಬಲ್ ಇ ಇರೋದ್ರಿಂದ, ಡಬಲ್ ಇ ಬಂದಿದೆ, ಸಿಂಗಲ್ ಇ ಅಲ್ಲ, ಡಬಲ್ ಇ ಬಂದಿದೆ. ಆದರೆ ಅದಕ್ಕೆ ಸೌಂಡು ಇ ಅಂತ ನಾವು ಹೇಳ್ತೀವಿ, ವಿಚ್ ಈಸ್ 3. ಸೊ 3 ಅಂತ ಹೇಳಬೇಕಾದ್ರೆ ಒಂದೇ ಈ ಕಾರ ಇದೆ ಅಲ್ಲಿ, 3 ಒಂದೇ ಚಪ್ಪಾಳೆಗೆ ಮುಗಿಯುತ್ತೆ. ಓಕೆ, ಸೊ ವಿಷಯ ಇಷ್ಟೇ. ಇಲ್ಲಿ ಓ ಯು ಇದೆ, ಇದಕ್ಕೆ ಉ ಅಂತ ಹೇಳ್ತೀವಿ ನಾವು, ಓ ಯು, ಓ ಯು ಜಿ ಎಚ್ ಉ, ಇಲ್ಲಿ ಉ. ಸೊ ಇದು ಸಿಂಗಲ್ ಸಿಲಬಲ್. ಅಂದರೆ ನಿಮಗೆ ಅಕ್ಷರಗಳು ಜಾಸ್ತಿ ಕಾಣಿಸ್ತಾ ಇದೆ, ಆದರೆ ಸಿಲಬಲ್ ಒಂದೇ. ಆ ಒಂದು ಚಪ್ಪಾಳೆಯಲ್ಲಿ ನಾವು ತಟ್ಟಿ ಮುಗಿಸುವಂತೆ ಹೇಳಿ ಮುಗಿಸೋ ಒಂದು ಇದನ್ನು ನಾವು ಸಿಂಗಲ್ ಸಿಲಬಲ್ ಅಂತ ಹೇಳ್ತೀವಿ. ಥ್ರೂ ಅನ್ನೋದು ನೋಡಿ, ಇಷ್ಟು ಅಕ್ಷರನೂ ಒಂದೇ ಚಪ್ಪಾಳೆಯಲ್ಲಿ ಮುಗಿಸ್ಬೋದು. ಥ್ರೂ ಅಂದರೆ ಇಲ್ಲಿ ಸೈಲೆಂಟ್ ಇದೆ, ಹೌದು, ಇವೆರಡು ಅಕ್ಷರಗಳು ಸೈಲೆಂಟ್ ಇದೆ, ಓ ಯು ಬಂದು ಹೂ ಆಗುತ್ತೆ ಅಲ್ವಾ. ಸೊ ಥ್ರೂ, ಇದಕ್ಕೆ ನಾವು ಸಿಲಬಲ್ ಅಂತ ಹೇಳೋದು. ಓಕೆ, ಸೊ ಇಲ್ಲಿ ಸಿಂಗಲ್ ಸಿಲಬಲ್. ಓಕೆ, ಸೊ ಇಲ್ಲೂ ನೋಡಿ, ಬ್ರೆಡ್, ಚೀಸ್, ಡೀಪ್, ಡೆಪ್ತ್. ಆಮೇಲೆ ಇಲ್ಲಿ ನೋಡಿ ಓ ಯು ಇದೆ, ಓ ಯುನ ನಾವು ಓ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಡೇಯ್, ಪೇಯ್. ಓಕೆ, ಸೊ ಇಲ್ಲಿ ನಿಮಗೆ ಏಯ್ ಅನ್ನೋದು ಒಂದೇ ಸೌಂಡು. ಏಯ್ ಅನ್ನೋದು ಒಂದೇ ಸೌಂಡು. ಏಯ್, ಬಿ, ಸಾರಿ, ಏಯ್, ಇ, ಐ, ಓ, ಯು. ಸೊ ಏಯ್ ಅನ್ನೋದು ಒಂದೇ ಸೌಂಡು, 2 ಸೌಂಡ್ ಆಗೋದಿಲ್ಲ ಅದು. ಓಕೆ, ಸೊ ಈಗ ಈ ವರ್ಡ್ಸ್ ಎಲ್ಲ ಎಕ್ಸಾಂಪಲ್ಸ್. ಈ ವರ್ಡ್ಸಿಗೆ ನಾವು ಅಲ್ಲ, ಸಿಂಗಲ್ ಸಿಲಬಲ್ ವರ್ಡ್ಸಲ್ಲಿ ಕೆಲವು ವರ್ಡ್ಸನ್ನು ನಾನು ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದು ಪದದಲ್ಲಿ ಒಂದೇ ಇದು ಬಂದು ವಾವೆಲ್ ಬಂದು, ಒಂದೇ ಇದು ಏನು ಸ್ವರ ಬಂದು, ಒಂದೇ ವಾವೆಲ್ ಬಂದು, ಅದು ಒಂದೇ ಸೌಂಡ್ ಒಂದು ಬಂದರೆ ಒಂದೇ ಸೌಂಡ್ ಮಾಡುತ್ತೆ. ಎಷ್ಟೇ ಸ್ವರಗಳು ಬರಲಿ ಅದು ಮಾಡುವಂತಹ ಸೌಂಡ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಗಲ್ ಸಿಲಬಲ್ ಅಂದರೆ ಒಂದು ಸ್ವರ ಇರುತ್ತೆ, ಒಂದು ಅದೇ ಸ್ವರದ ಉಚ್ಚಾರಣೆ ಇರುತ್ತೆ, ಅಥವಾ ಒಂದಕ್ಕಿಂತ ಜಾಸ್ತಿ ಇರಬಹುದು, ಆದರೆ ಒಂದೇ ಸ್ವರದ ಉಚ್ಚಾರಣೆ ಇರಬೇಕು. ಇಲ್ಲಿ ನಾನು ಹೇಳಿದ್ನಲ್ಲ 2 ಇದೆ, ಬಟ್ ಈ ಅಂತ ಅಷ್ಟೇ ಮಾಡೋದು. ಓಕೆ, ಈಗ 2 ಸಿಲಬಲ್ ನೋಡೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. 2 ಸಿಲಬಲ್ ನೋಡಿ, 2 ಸಿಲಬಲ್ ವರ್ಡ್ಸಲ್ಲಿ ಕ್ಲಿನಿಕ್. 2 ಸಿಲಬಲ್ ವರ್ಡ್ಸಲ್ಲಿ ನಾವು ಫಸ್ಟಿಗೆ ಇದು ತಗೊಳ್ಳೋಣ ನೋಡಿ, ಬೇಬಿ. ಓಕೆ, ಇದು ಸಿಂಪಲ್, ಬೇಬಿ, ಬೇಬಿ. ನೀವು ಇದನ್ನು ಒಂದೇ ಚಪ್ಪಾಳೆಯಲ್ಲಿ ಹೇಳೋದಾದರೆ ಬೇಬಿ ಉಳಿಯುತ್ತೆ ನೋಡಿ, ಬಿ ಉಳಿಯುತ್ತೆ, ಬೇ ಹೇಳಿ ಮುಗಿಸ್ಬೋದು, ಬಿ, ಬೇಬಿ ಆಗಲ್ಲ. ಓಕೆ, ಸೊ ಒಂದು ಚಪ್ಪಾಳೆಯಲ್ಲಿ ಹೇಳಬೇಕಾದ್ರೆ ನೀವು ಫಾಸ್ಟಾಗಿ ಹೇಳಿದ್ರು ಅಲ್ಲಿ 2 ಸೌಂಡ್ ಬಂದುಬಿಡುತ್ತೆ. ಇಲ್ಲಿ ಬೇಬಿ, ಸೊ ಬೇಬಿನ ನಾನು ಬಿಡಿಸ್ತೀನಿ. ಅವಾಗ ನೀವು ಅನ್ಬೋದು, ಸರ್ ಇಲ್ಲಿ ಎಷ್ಟು ಸ್ವರಗಳು ಎಷ್ಟಿದೆ, ಇದರಲ್ಲಿ ವೊವೆಲ್ಸ್ ಎಷ್ಟಿದೆ? ಒಂದೇ ಇದೆ, ಒಂದು, ರೈಟ್. ವೊವೆಲ್ ಸೌಂಡ್ ಎಷ್ಟಿದೆ? ಬೇಬಿ. 3 ಇದೆಯಾ? 3 ಯಾವುದಪ್ಪ? 3 2 ಹಾಂ, ಹಿಂಗೆ ಕನ್ನಡದಲ್ಲೇ ಬರೆಯೋಣ, ಬಿ. ಸೊ ಇಲ್ಲಿ ಎ ಇ. ಸೊ ಎ ಇ ಸ್ವರ, ನಾವು ಸ್ವರ ಶಬ್ದ, ನಾನು ಹೇಳಿದ ಸ್ವರ ಅಕ್ಷರ ಅಲ್ಲ. ಸ್ವರ ಅಕ್ಷರ ಇದ್ರೆ ಓಕೆ, ಇಲ್ಲಾಂದರೆ ಇದು ಸ್ವರ ಅಲ್ಲ. ವೈ ಅನ್ನೋದು ಸ್ವರ ಅಲ್ಲ. ಸೊ ಇಟ್ಸ್ ಅ ಸ್ಪೆಷಲ್ ಕಾನ್ಸನೆಂಟ್. ವೈ ಅನ್ನೋದು ಸ್ಪೆಷಲ್ ಕಾನ್ಸನೆಂಟ್. ವೈ ಮಧ್ಯದಲ್ಲಿ
ಮಧ್ಯದಲ್ಲಿ ಬಂದಾಗ ವೈದು ಸೌಂಡು ಐ ಆಗ್ಬೋದು ಅಥವಾ ಇ ಆಗ್ಬೋದು. ಕೊನೆಯಲ್ಲಿ ಬಂದಾಗಲೂ ವೈ ಸೌಂಡು ಐ ಆಗ್ಬೋದು, ಇ ಆಗ್ಬೋದು. ಅದು ಸ್ಪೆಲ್ಲಿಂಗ್ ರೂಲಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಯಾವ್ಯಾವ ಪದಗಳಲ್ಲಿ ಐ ಅಂತ ಬರುತ್ತೆ, ಯಾವ್ಯಾವ ಪದಗಳಲ್ಲಿ ಇ ಅಂತ ಸೌಂಡ್ ಬರುತ್ತೆ. ಸದ್ಯದಲ್ಲಿ ಇಲ್ಲೀಗ ಸ್ವರ ಒಂದೇ ಇರೋದು, ಆದರೆ ಸ್ವರದ ಉಚ್ಚಾರಣೆ ಎಷ್ಟಿದ್ದಾವೆ? 2 ಇದೆ. ಸ್ವರ ಒಂದೇ ತಾನೇ ಇರೋದು. ಹಾಗಾಗಿ ಇದಕ್ಕೆ ನಾವು 2 ಸಿಲೆಬಲ್ ಅಂತ ಹೇಳ್ತೀವಿ. ಯಾಕೆಂದರೆ ಬೇಬಿ ಓಕೆ. ಈಗ ಹಾಗೆ ಇನ್ನೊಂದು ಸಿಂಪಲ್ ವರ್ಡ್ ಯಾವುದು? ಕ್ಲಿನಿಕ್ ತಗೊಳ್ಳೋಣ. ಕ್ಲಿನಿಕ್. ಸೊ ಇಲ್ಲಿ ಎಷ್ಟು ಸ್ವರಗಳಿದ್ದಾವೆ ನೋಡಿ. ಫಸ್ಟ್ ಸ್ವರಗಳು ಎಷ್ಟಿದ್ದಾವೆ ಅಂತ ನೋಡಿ. ಒಂದಿದೆ, ಐ ಇದೆ, ಮತ್ತು ಇಲ್ಲೊಂದು ಐ. ಎರಡು ಸ್ವರ ಇದೆಯಾ? ಸೊ 2 ಸ್ವರ ಇದೆ, ಬಟ್ 2 ಸ್ವರನೂ 2 ಸಪ್ರೇಟ್ ಸೌಂಡ್ ಮಾಡ್ತಾ ಇದೆ. ಹೇಗೆ? ಕ್ಲಿನಿಕ್. ಸೊ ಕ್ಲಿಯಲ್ಲಿ ಈ ಸೌಂಡ್ ಇದೆ, ನಿಕ್ಕಲ್ಲಿ ಈ ಸೌಂಡ್ ಇದೆ. ನೀವು ಕ್ಲಿನಿಕ್ನ ಚಪ್ಪಾಳೆ ಮೂಲಕ ಹೇಳೋದಾದರೆ ಕ್ಲಿನಿಕ್ ಅಂತ ಹೇಳಬೇಕೆ ಹೊರತು ಕ್ಲಿನಿಕ್ ಅಂತ ಹೇಳಿದ್ರೆ ನಿಕ್ ಉಳಿಯುತ್ತೆ. ಹೇಳ್ತೀರಾ ನೀವು, ಕ್ಲಿ ಹೇಳೋಷ್ಟರಲ್ಲಿ ಒಂದು ಚಪ್ಪಾಳೆ ಮುಗಿಯುತ್ತೆ, ಇನ್ನೊಂದು ಚಪ್ಪಾಳೆಗೆ ನಿಕ್ ಹಾಕಬೇಕು. ಸೊ ಅಲ್ಲಿ 2 ಸ್ವರ ಇದೆ, 2 ಸ್ವರ ಉಚ್ಚಾರಣೆ ಆಗ್ತಾ ಇದೆ. 2 ಸ್ವರ ಉಚ್ಚಾರಣೆ ಆಗ್ತಾ ಇದೆ, ಹೌದು. 2 ಸ್ವರ ಅಕ್ಷರಗಳೂ ಇವೆ. ಬಟ್ ಇಲ್ಲಿ ಒಂದು ಸ್ವರ ಅಕ್ಷರ ಇಲ್ಲ, ಅದು ನಾವು ವೈನ ಇ ಅಂತ ತಗೊಂಡಿದ್ದೀವಿ. ಬಟ್ ಇಲ್ಲಿ ಐ ಇದೆ, ಕ್ಲಿನಿಕ್. ಓಕೆ, ಇಲ್ಲ ನೋಡಿ, ಆ್ಯಕ್ಷನ್. ಸೊ ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕು, TION ಬಂದಿದೆ. TIONನಲ್ಲಿ TIONದು ಸೌಂಡ್ ಏನಿದೆ, ಟಿಯಾನ್ ಅಂತ ಬರಲ್ಲ, ಶನ್. ಓಕೆ, ಶನ್ ಅಂತ ಹೇಳ್ತೀವಿ. ಅದೇ ಥರ ತುಂಬ ಇದೆ, ಬೇರೆ ಕಾಂಬಿನೇಷನ್ ಇದೆ. CIAN, CIAL, CIOUS ಅವೆಲ್ಲ ತುಂಬ ಇದ್ದಾವೆ, ಅದು ಆಮೇಲೆ ನೋಡೋಣ. ಸೊ TION ಕೊನೆಯಲ್ಲಿ ಬಂದಾಗ ಎಲ್ಲ ಕಡೆ ಶನ್ ಅಂತ ಆಗುತ್ತೆ. ಓಕೆ, ಅದು ನೆನಪಲ್ಲಿರ್ಬೇಕು ನಿಮಗೆ. TION ಕೊನೆಯಲ್ಲಿ ಬಂದರೆ ಶನ್ ಅಂತ ಹೇಳಬೇಕು, ಮತ್ತು ಅಲ್ಲಿ TION ಅಂತ ಹೇಳೋದಲ್ಲ. ಓಕೆ, ಈ ಶನ್ನಲ್ಲಿ ನಾನು ಶನ್ ಅಂತ ಕನ್ನಡದಲ್ಲಿ ಬರೆದ್ರೆ ಇದರಲ್ಲಿ ಎಷ್ಟು ಸ್ವರ ಇದೆ? ಸ್ವರ ಎಷ್ಟಿದೆ ಅದರಲ್ಲಿ? ಸ್ವಲ್ಪ ಬಿಡಿಸ್ರಿ. 2? ಒಂದೇ. ಓಕೆ, ಸೊ ಅಲ್ಲಿ ಶನ್ ಅಂತ ಹೇಳಬೇಕಂದ್ರೆ ಸೊ ಒಂದು ಸ್ವರ ಇದೆ ತಾನೆ. ಸೊ ಇಲ್ಲಿ ಟೋಟಲ್ ಆಗಿ ಶನ್ನಲ್ಲಿ ಒಂದು ಸ್ವರ. ನಮಗೆ ಕಾಣಿಸ್ತಾ ಇರೋದು ಎಷ್ಟು? ಇಲ್ಲೊಂದು 2 ಇದೆ. ಕಾಣಿಸ್ತಾ ಇರೋದು 2 ಅಕ್ಷರಗಳು 2 ಇದೆ. ಆದರೆ ಹಾಂ, TO ಅನ್ನಲ್ಲ, TION ಹೇಳಿದ್ದು ನಾನು. TION ಶನ್ ಆಗುತ್ತೆ, TON ಶನ್ ಆಗುತ್ತೆ ಅಂತ ನಾನು ಹೇಳೋಣ. ಓಕೆ, ಹಾಂ, TION ಶನ್. ಸೊ ಶನ್ ಅಂತ ಬಂದರೆ ಅದರಲ್ಲಿ ಎಷ್ಟು ವೊವೆಲ್ ಸೌಂಡ್, ಇದು ಎಷ್ಟು ವೊವೆಲ್ ಇದೆ ಇದರಲ್ಲಿ? ವೊವೆಲ್ ಎಷ್ಟಿದೆ ಹೇಳಿ? ಶನ್ನಲ್ಲಿ ಎಷ್ಟು ವೊವೆಲ್ ಇದೆ? ವೆರಿ ಗುಡ್ ದೀಪಾ, ಇದೇ ನಾನು ಹೇಳಿದ್ದು. ಇದು ನಿಮಗೆ ಗುರ್ಸಕ್ಕೆ ಗೊತ್ತಿರಬೇಕು. 2 ವೊವೆಲ್ ಇದೆ, ಬಟ್ ಒಂದೇ ಸೌಂಡ್ ಮಾಡುತ್ತೆ. ಹಾಗಾಗಿ ಶನ್ನಲ್ಲಿ ಸಿಲೆಬಲ್ ಒಂದೇ ಸಿಲೆಬಲ್ಲು. ಸೊ ಇಲ್ಲಿ ಆ್ಯಕ್ ಇದೆ. ಆ್ಯಕಲ್ಲಿ ಎಷ್ಟು ವೊವೆಲ್ ಇದೆ? 1 ವೊವೆಲ್ ಇದೆ, ವಿಚ್ ಈಸ್ ಎ ಅನ್ನೋದು ವೊವೆಲ್ ಇದೆ. ಎ ಅನ್ನೋದನ್ನು ನಾವು ಅಂತ ಹೇಳ್ತೀವಿ. ಸೊ ಆ್ಯಕ್ಷನ್. ಸೊ ಅದನ್ನು ಹೆಂಗೆ ಕಟ್ ಮಾಡ್ತೀವಿ? ಇಲ್ಲಿ ಆ್ಯಕ್ಷನ್. ಸೊ ಅಲ್ಲಿಗೆ ಏನಾಯಿತು? ಅಲ್ಲಿ 1 ಸಿಲೆಬಲ್ ಇದೆ, ಬಿಕಾಸ್ ಇಲ್ಲಿ ನಿಮಗೆ 1 ವೊವೆಲ್ ಇದೆ. ಶನ್ನಲ್ಲಿ 1 ಸಿಲೆಬಲ್ ಇದೆ, 2 ವೊವೆಲ್ ಇದೆ, ಬಟ್ 2 ವೊವೆಲ್ ಸೇರಿ 1 ಸೌಂಡ್ ಮಾಡುತ್ತೆ. ಹಾಗಾಗಿ ಅದನ್ನು ನಾವು 1 ಸಿಲೆಬಲ್ ಅಂತ ತೊಗೊಳ್ತೀವಿ. ಸೊ ಇದು 1 ಸಿಲೆಬಲ್, ಇದು 1 ಸಿಲೆಬಲ್ ಸೇರಿ ನಿಮಗೆ 2 ಸಿಲೆಬಲ್ ಆಗುತ್ತೆ. ಟೋಟಲಿ ಆ್ಯಕ್ಷನ್ ಅನ್ನೋ ಪದ 2 ಸಿಲೆಬಲಿಂದ ಕೂಡಿರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಆ್ಯಕ್ ಅಲ್ಲಿ 1 ಸಿಲೆಬಲ್, ಶನ್ನಲ್ಲಿ 1 ಸಿಲೆಬಲ್. ಅದಂಗೆ ಶನ್ ಅಂತ ಹೇಳೋಕ್ಕೆ ನೋಡಿ, ಸೌಂಡೇ ನೋಡಿ, ಹಾಂ, IO ಅದನ್ನೇ ನಾನು ಹೇಳ್ತಾ ಇರೋದು. ನಮಗೆ ಬೇಕಾಗಿರೋದು
ಎರಡು ಅಕ್ಷರಗಳಿದ್ರೂ ಶಬ್ದ ಒಂದೇ ಮಾಡ್ತಾ ಇದೆಯಾ? ಶಬ್ದ ಎಷ್ಟು ಮಾಡ್ತಾ ಇದೆಯಾ? ಎರಡು ಸೌಂಡ್ ಮಾಡ್ತಾ ಇದೆಯಾ? ಅದು ಇಲ್ಲ ತಾನೆ. ಆ್ಯಕ್ಟಿಯಾನ್ ಅಂತಿಲ್ಲ ತಾನೆ, ಆ್ಯಕ್ಷನ್ ತಾನೆ. ಸೊ ಐ ಮತ್ತು ಓ ಸೇರಿ ಒಂದು ಶಬ್ದ ಆಗಿದೆ ತಾನೆ. ಹಾಂ, ಸೊ ಶನ್ ಅಂತ ನಾವು ಬಿಡಿಸಿದಾಗ ಇಲ್ಲಿ ಅ ಅಂತ ಬರುತ್ತೆ. ಅ ಅನ್ನೋದು ಒಂದೇ ಶಬ್ದ ತಾನೆ, ಒಂದೇ ಸೌಂಡು. ಸೊ ಐ ಓ ಏನೇ ಇರಲಿ, ಎಷ್ಟೇ ಅಕ್ಷರಗಳಿರಲಿ, ಅದು ಎಷ್ಟು ಸೌಂಡ್ ಮಾಡುತ್ತೆ ಅಂತ ನೋಡಿ. ಆ ಸೌಂಡನ್ನು ನಾವು ಒಂದು ಸಿಲಬಲ್ ಅಂತ ತೊಗೋಬೇಕು. ಅಂದರೆ ಆ ಸೌಂಡ್ ಜೊತೆಗೆ ಬೇರೆ ಕಾನ್ಸನೆಂಟ್ಸ್ ಸೇರಿದಾಗ. ಓಕೆ, ಆ್ಯಕ್ಷನ್, ಸ್ಟೇಷನ್ 2 ಸಿಲಬಲ್. ಒಟ್ಟು ನಾವು ಹೇಳಬೇಕಾದ್ರೆ ನೋಡಿ, ಅಲ್ಲಿ ಸಿಲಬಲ್ ಅದು ಎಷ್ಟಿದೆಯೋ ಬಿಟ್ಬಿಡಿ. ಅದು ಓವರಲ್ ಆಗಿ ನೀವು ಹೇಳಬೇಕಾದ್ರೆ ನಿಮಗೆ ಹೆಂಗೆ ಕಂಫರ್ಟ್ ಅನಿಸುತ್ತೆ ನೋಡಿ. ಆ್ಯಕ್ಷನ್, ಎರಡು ಚಪ್ಪಾಳೆಯಲ್ಲಿ ಮುಗಿದೋಗುತ್ತದು. ಆ್ಯಕ್ಷನ್, ಟೆನ್ಷನ್, ಸ್ಟೇಷನ್, ರೇಷನ್, ಫ್ಯಾಷನ್. ಓಕೆ, ಫ್ಯಾಷನಲ್ಲಿ SHION ಬರುತ್ತೆ, ಫ್ಯಾಷನ್ ಅದು ಬೇರೆ ಬರುತ್ತೆ. ಓಕೆ, ಸೊ ನೋಡಿ, ಅಡ್ಮಿಟ್. ಸೊ ಎರಡು ಸಿಲಬಲ್ ಅದು. ಒಂದು ಇಲ್ಲಿದೆ, ಒಂದು ಇಲ್ಲಿದೆ, ಅದು ಒಂದೊಂದೇ ಸೌಂಡ್ ಮಾಡ್ತಾ ಇದೆ. ಮಿಟ್, ಅಡ್ಮಿಟ್. ಓಕೆ, ಹಾಗೆ ಇದು ಏಜೆಂಟ್. ಸೊ ಇಲ್ಲಿ ಯಾಕಿದೆ, ಯಾಕಿದೆ ತಲೆ ಕೆಡಿಸ್ಕೋಬೇಡಿ, ಅದು ಬೇರೆ ಪಾಠ. ಸೊ ಫಸ್ಟಿಗೆ ಎ ಬಂದಾಗ ಎ ಬರ್ಬೋದು, ಅಥವಾ ಬರ್ಬೋದು, ಅಥವಾ ಬರ್ಬೋದು. ಜಾಸ್ತಿ ಬರೋದು ಅಂತಾನೆ. ಹಾಗಾಗಿ ನಾವು ಅಂತ ನಾನು ನಿಮಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಬಟ್ ಇಲ್ಲಿ ಏಜೆಂಟ್, ಎ ಅನ್ನೋದು. ಆಮೇಲೆ ಇನ್ನೊಂದು ನೆನಪಲ್ಲಿರಲಿ ನಿಮಗೆ, ದಯವಿಟ್ಟು ಅದನ್ನು ನೋಟ್ ಮಾಡಿಟ್ಕೋಬೇಕು. ಬರೀ ಶಾರ್ಟ್ ವೊವೆಲೇ ಬರಬೇಕಂತಿಲ್ಲ, ಲಾಂಗ್ ವೊವೆಲ್ಲೂ ಬರ್ಬೋದು. ಓಕೆ, ಸೊ ಎ ಅನ್ನೋದು ಲಾಂಗ್ ವೊವೆಲ್. ಏಜೆಂಟ್. ಸೊ ಇಲ್ಲಿ ಒಂದು ವೊವೆಲ್ ಇದೆ, ಇಲ್ಲೊಂದು ವೊವೆಲ್ ಇದೆ. ಎರಡೂ ಸೌಂಡ್ ಮಾಡುತ್ತೆ. ಎನೂ ಸೌಂಡ್ ಮಾಡುತ್ತೆ, ಎಂಟ್ ಅದು ಸೌಂಡ್ ಮಾಡುತ್ತೆ. ಹಾಗಾಗಿ ಸೊ 2 ಸಿಲಬಲ್. ಓಕೆ, ನೆಕ್ಸ್ಟ್ ಆಮೇಲೆ ಅಲರ್ಟ್. ಸೊ ಇಲ್ಲಿ ಇ ಅನ್ನೋ ಅಕ್ಷರ ಇದೆ, ಬಟ್ ಇ ಅನ್ನೋ ಅಕ್ಷರದ್ದು ಸೌಂಡ್ ಏನಾಗುತ್ತೆ, ಅಂತ ಆಗುತ್ತೆ. ಅನ್ನೋದು ಒಂದು ಸ್ವರನೇ ಅದು. ಓಕೆ, ಅನ್ನೋದು ಸ್ವರನೇ, ಅದನ್ನು ತೊಗೋಬೇಕು ನಾವು. ಓಕೆ, ಸೊ ಎ ಇ ಅನೇ ನಾವು ಸ್ವಲ್ಪ ಎಳಿತೀವಿ, ಅಂತ ಎಳಿತೀವಿ. ಎ ಇ ಅನ್ನು ಸ್ವಲ್ಪ ಎಳೆದಾಗ ಅಲರ್ಟ್ ಅಂತ ಆಗುತ್ತೆ. ಇದು ಅಲೆರ್ಟ್ ಅಂತ ಹೇಳಲ್ಲ, ಇಲ್ಲಿ ಏಕಾರ ಬರಲ್ಲ, ER ಬಂದಾಗ ಅಂತ ಬರುತ್ತೆ ಅಂತ ನಾನು ಹೇಳಿದ್ದೀನಿ, ರೈಟ್? ಹಾಗೆ ಕ್ಲಿನಿಕ್. ಹಾಂ ನೋಡಿ, ಕ್ಲೈಮೇಟ್ ನೋಡಿ, ಕ್ಲೈಮೇಟ್. ಸೊ 2 ಸಿಲಬಲ್. ಇಲ್ಲಿ ಕ್ಲೀ ಯಾಕೆ ಅದು ಬೇರೆ ಪಾಠ. ಭಾಳ ಪದಗಳು ಕ್ಲೈ ಅಂತ ಬರುತ್ತೆ, ತುಂಬ ಪದಗಳು ಕ್ಲೀ ಅಂತಲೂ ಬರುತ್ತೆ. ಸೊ ಕ್ಲೀ ಯಾಕೆ ಅದೇ ಒಂದು ಬೇರೆ ಪಾಠ. ಓಕೆ, ಓಪನ್ ಸಿಲಬಲ್, ಕ್ಲೋಸ್ ಸಿಲಬಲ್ ಅಂತಿದೆ, ಅದು ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಕ್ಲೈಮೇಟ್. ಸೊ ಇಲ್ಲಿ ಇ ಇದೆ, ಇದು ಇ ಸೈಲೆಂಟು, ಇಲ್ಲಿ ಒಂದು ಎ ಇದೆ, ಇಲ್ಲೊಂದು ಐ ಇದೆ. ಸೊ ಕ್ಲೈಮೇಟ್, ಚಪ್ಪಾಳೆ ತತ್ತಿರ ಕ್ಲೈಮೇಟ್. ಓಕೆ, ಹಾಗೆ ಕಾಲೇಜ್. ಈಗ ಡಬಲ್ ಕಾನ್ಸನೆಂಟ್ ಬಂತು ಅಂತ ಹೇಳಿದ್ರೆ ಸುಮ್ಮನೆ ಅದು ಇದನ್ನು ಕಟ್ ಮಾಡೋದು ಹೇಗೆ ಅಂತಲೂ ಆಮೇಲೆ ಹೇಳ್ಕೊಡ್ತೀನಿ. ನಾವು ಡಬಲ್ ಕಾನ್ಸನೆಂಟ್ ಬಂದರೆ ಸೆಂಟ್ರಿಗೆ ಕಟ್ ಮಾಡಿ, ಅದು ಆ ಕಡೆ ಸಪ್ರೇಟಾಗಿ ಹೇಳಬೇಕು, ಇದು ಸಪ್ರೇಟಾಗಿ ಹೇಳಬೇಕು. ಕಾಲೇಜ್. ಓಕೆ, ಸೊ ಆವಾಗ 2 ಸಿಲಬಲ್ ಆಯಿತು. ಇನ್ನು ಇದು ಎಲ್ಲೆಲ್ಲಿ ಕಟ್ ಮಾಡಬೇಕು ಅನ್ನೋದು ನಾವು ನಮ್ಮ ಅನುಕೂಲಕ್ಕೆ ಸದ್ಯಕ್ಕೆ ಈಗ ನಾವು ಸುಮ್ಮನೆ ಆ್ಯಕ್ಷನ್. ಸೊ ಆ್ಯಕಿಗೆ ಕಟ್ ಮಾಡ್ಕೊಳ್ಳೋಣ, ಅಡ್ಡಿಗೆ ಕಟ್ ಮಾಡ್ಕೊಳ್ಳೋಣ, ಸುಮ್ಮನೆ ನಮ್ಮ ಅನುಕೂಲಕ್ಕೆ. ಅದು ಆ್ಯಕ್ಚುಲಿ ರೂಲ್ ಇದೆ, ಬಟ್ ಅದೇನು ಅಷ್ಟು ರೂಲ್ ನೀವು ತುಂಬ ಡೀಪಾಗಿ ಹೋದರೆ ಮಾತ್ರ ಅದು ರೂಲ್ ಫಾಲೋ ಮಾಡಬೇಕು. ಏಜೆಂಟ್, ಎಗೆ ಕಟ್ ಮಾಡ್ಕೊಳ್ಳೋಣ. ಏಜೆಂಟ್ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕಟ್ ಮಾಡ್ಕೊಳ್ಳೋಣ. ಅಲರ್ಟ್. ಕ್ಲಿನಿಕ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಕ್ಲೈಮೇಟ್. ಸೊ ನಾವು ಒಂದು ಸಂಪೂರ್ಣ ಅಕ್ಷರನ ಎಲ್ಲಿ ಹೇಳ್ತೀವಿ ಅಲ್ಲಿಗೆ ನಾವು ಕಟ್ ಮಾಡ್ಕೊಂಡ್ರೆ ಆಯಿತು ಸದ್ಯಕ್ಕೆ. ಆ್ಯಕ್ಚುಲಿ ಅದು ಕಟ್ ಮಾಡೋಕ್ಕೂ ರೂಲ್ ಇದೆ, ಹಿಂಗೆ ಕಟ್ ಮಾಡಬೇಕು ಅಂತ. ಆಮೇಲೆ ಈಗ 2 ಕಾನ್ಸನೆಂಟ್ಸ್ ಇದ್ದರೆ ಒಂದು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಕಾಫಿ. ಡಾಲರ್. ಸೊ ಇಲ್ಲಿ 2 ಸಿಲಬಲ್ ಇದೆ ನೋಡಿ, 2 ಸೌಂಡ್ಸ್ ಇದೆ, 2 ಸಿಲಬಲ್ ಇದೆ. ಡಾಲರ್. ಡಿಸ್ಟರ್ಬ್. ಫ್ಲವರ್. 2 ಸೌಂಡ್ ಇದೆ. ಫಾರ್ಗೆಟ್.
ಸೊ ಇದು ಯಾಕೆ ಈ ಥರ ನಾವು ಯಾಕೆ ಓದಬೇಕು ಅಂತ ಹೇಳಿದ್ರೆ, ಸುಸಂಸ್ಕೃತ ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದಾದರೆ, ಅಷ್ಟು ದೊಡ್ಡ ಪದನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ಕೊಡ್ಬೇಕು, ನಿಧಾನಕ್ಕೆ ಹೇಳ್ಕೊಡ್ಬೇಕಲ್ವಾ, ಅದಕ್ಕೆ ಒಂದೊಂದು ಸಿಲೆಬಲ್ ಅವ್ರಿಗೆ ಹೇಳ್ಕೊಡ್ಬೇಕು. ಅದೇ ಥರ ನಾವು ಇಂಗ್ಲೀಷಲ್ಲಿ ದೊಡ್ಡ ದೊಡ್ಡ ಪದಗಳನ್ನು ಓದಬೇಕಾದ್ರೆ ಒಂದು ವೇಳೆ ನಿಮಗೆ ಹೋಗ್ತಾ ಹೋಗ್ತಾ 6 ಸಿಲೆಬಲ್, ಇಷ್ಟು ದೊಡ್ಡ ಪದಗಳನ್ನು ಓದಬೇಕಾದ್ರೆ ನಿಮಗೆ ಸಿಲೆಬಲ್ ಕರೆಕ್ಟಾಗಿ ಗೊತ್ತಿದ್ದರೆ ಕೂಡಿಸ್ಕೊಂಡು ಓದ್ಬೋದು. ನೋಡಿ, UN ಅನ್, CON ಕನ್, VEN ವೆನ್, ಶ ನ ಲಿ ಟಿ. ಸೊ ಇದು ನಮಗೆ ಕಂಪ್ಲೀಟಾಗಿ ಇದನ್ನು ಓದಬೇಕಾದ್ರೆ ಸಿಲೆಬಲ್ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ, ಅಂದರೆ ಬೇಸಿಕ್ಲಿ ಇದು ಫೋನಿಕ್ಸ್ ಏನಿದೆ ಅದೇನೇ, ಫೋನಿಕ್ಸ್ ಬ್ಲೆಂಡಿಂಗ್ ಏನಿದೆ ಅದೇನೇ, ಬಟ್ ನಮಗೆ ಸಿಲೆಬಲ್ ಪ್ರಕಾರ ನಾವು ಓದೋಕ್ಕೆ ಕಲಿತ್ರೆ ಈಸಿಯಾಗಿ ಓದ್ಬೋದು. ಈಗ ಇದು ಒಂದು ಸಿಲೆಬಲ್ ತಾನೆ, ಅನ್, UN ಅನ್, ಇಲ್ಲೊಂದು ಸಿಲೆಬಲ್ಲು, ಕನ್, ಇಲ್ಲೊಂದು ಸಿಲೆಬಲ್ಲು, ಇ ಇದೆ, ವೆನ್, ಶನ್. ಸೊ ಇಲ್ಲಿಗೆ 4 ಸಿಲೆಬಲ್ ಆಯಿತು. ನ ಲಿ ಟಿ, ಅನ್ಕನ್ವೆನ್ಷನಾಲಿಟಿ. ಸೊ ಇದನ್ನು ನೀವು ಸಿಲೆಬಲ್ ಆಗಿ ಲೆಕ್ಕ ಹಾಕಿದಾಗ 7 ಸಿಲೆಬಲ್ ಬರುತ್ತೆ ಇದರಲ್ಲಿ. ಹಾಗೆ ಇದರಲ್ಲಿ ಸೆನ್, ಟಿ, ಮೆನ್, ಟ, ಲೈ, ಝೇ, ಶನ್, ಸೆಂಟಿಮೆಂಟಲೈಸೇಷನ್, ಇದರಲ್ಲಿ 7 ಸಿಲೆಬಲ್ ಇದೆ. ಸೊ ಇಷ್ಟು ದೊಡ್ಡದು ಕಲಿಬೇಕು ಅಂತ ಹೇಳಿದ್ರೆ, ನೀವು ಇದನ್ನು ಹೇಳಕ್ಕೆ ಕಲಿಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಬೇಸಿಕ್ಕಿಂದಲೇ ತಾನೇ ಸ್ಟಾರ್ಟ್ ಮಾಡಬೇಕು. ಓಕೆ ಅಲ್ವಾ? ಸೊ ಸಣ್ಣದು ಚಿಕ್ಕದ್ರಿಂದ ದೊಡ್ಡದು. ಈಗ ನೆಕ್ಸ್ಟ್ ಇದು 2 ಸಿಲೆಬಲ್ ಆಯಿತು. ಸೊ 2 ಸಿಲೆಬಲ್ ಇತ್ತು. ಮಸ್ಟ್ 3 ಸಿಲೆಬಲ್. 3 ಸಿಲೆಬಲ್ ಯಾವುದು? 3 ಸಿಲೆಬಲ್. ಈಗ ಸುಸಂಸ್ಕೃತ ಎಷ್ಟು ಸಿಲೆಬಲ್ಲು? ಸುಸಂಸ್ಕೃತ 4. 3 ಸಿಲೆಬಲ್ ನೋಡೋಣ. ಬ ನ ನ, ಬನಾನಾ. ಬ ನ ನ, ಬನಾನಾ. ಬಟ್ ಇಲ್ಲಿ ಅಡ್ಮಿಟ್, 2 ಸಿಲೆಬಲ್. ಅಡ್ಮಿಟ್. ಇಲ್ಲಿ ಒಂದೇ ಸಿಲೆಬಲ್ಲು, ಆ್ಯಕ್ಟ್. ಇಲ್ಲಿ 2 ಸಿಲೆಬಲ್ಲು, ಅಡ್ಮಿಟ್. ಇಲ್ಲಿ 3 ಸಿಲೆಬಲ್. ಬ ನ ನ, 3 ಸಿಲೆಬಲ್. ಬ ನ ನ, 3 ಸಿಲೆಬಲ್. ಬಟರ್ಫ್ಲೈ, 3 ಸಿಲೆಬಲ್. ಬಟರ್ಫ್ಲೈ, 3 ಸಿಲೆಬಲ್. ಕ್ಯಾಮೆರಾ, 3 ಸಿಲೆಬಲ್. ಓಕೆ. ಸೊ ಇದು ಈ ಯಾವುದೇ ಕಷ್ಟದ ಪದ ಇದ್ದರೆ ನಿಮಗೆ ಬ್ಲೆಂಡಿಂಗ್ ಫಸ್ಟ್ ಗೊತ್ತಿರಬೇಕು. ಬ್ಲೆಂಡಿಂಗ್ ಗೊತ್ತಿದ್ದರೆ ಮಾತ್ರ ನೀವು ಇದನ್ನು ಓದೋಕ್ಕಾಗೋದು. ಇಲ್ಲಾಂದರೆ ಸುಮ್ಮನೆ ಸಿಲೆಬಲ್ ನೋಡ್ಕೊಂಡು ಇಲ್ಲ, ಸಿಲೆಬಲ್ನ ನಾವು ಅಲ್ಲಿ ಹುಡುಕೋ ಅವಶ್ಯಕತೆಯೂ ಇಲ್ಲ. ಬಟ್ ನಾವು ಹೆಂಗೆ ಕಟ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ತಗೊಂಡಿರೋದು ಫಸ್ಟ್ ಒಂದು ಸಿಲೆಬಲ್ ಅಂತ ತೊಗೊಳ್ತೀವಲ್ಲ, ಅದರಲ್ಲಿ ಒಂದು ಸ್ವರ ಇರಲೇಬೇಕು. ಈಗ ಇಲ್ಲಿ BA ಬರಬೇಕು. ಬನಾನ, ಬ್ಯಾನಾನಾ. ಓಕೆ. ಏನು? ಹಾಂ ಅದು ಹೇಳ್ತೀನಿ. ಅದು ನಾನೇ ವಿಡಿಯೋ ಮಾಡಿದ್ದೆ, ಅದನ್ನೇ ಹೇಳ್ತೀನಿ. ಈಗ ಇನ್ನೂ ನಿಮಗೆ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ, ಸೊ ಎಷ್ಟು ಸಿಲೆಬಲ್ ಇದೆ ಅಂತ ನಿಮಗೆ ಎಸ್ ದೀಪ ನೆನಪಿಸಿದ್ದು ಒಳ್ಳೆಯದಾಯಿತು. ನಾನು ಅದು ಹೇಳಬೇಕು ಅಂತಿದ್ದೆ, ಟೈಮ್ ಆಗೋಯ್ತಾ? ಓಕೆ. ಸೊ ಸಿಲೆಬಲ್ ಎಷ್ಟಿದೆ ಒಂದು ಪದದಲ್ಲಿ? ಒಂದು ಸಿಲೆಬಲಲ್ಲಿ ಒಂದು ಸಿಲೆಬಲಲ್ಲಿ ಒಂದು ವರ್ಡಲ್ಲಿ ಎಷ್ಟು ಸಿಲೆಬಲ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಗದ್ದದ ಕೆಳಗೆ ನಿಮ್ಮ ಕೈ ಹೀಗೆ ಸ್ವಲ್ಪ ಟಚ್ ಆಗಬಾರ್ದು, ಹಾಗೆ ಇಟ್ಕೊಳ್ಳಿ. ಸೊ ನಾವು ಎಷ್ಟು ಸಲ ಹೇಳ್ತೀವಿ ಬ ನ ನ, ಸೊ ಎಷ್ಟು ಸಲ ಕೈ ಟಚ್ ಆಗುತ್ತೆ, ನಿಮ್ಮ ಗದ್ದ ನಿಮ್ಮ ಕೈಗೆ ಟಚ್ ಆಗುತ್ತೆ, ಅಷ್ಟು ಸಿಲೆಬಲ್ ಇದೆ ಅಂತ ಅರ್ಥ. ಓಕೆ. ಸೊ ಅದೊಂದು ಮೆಥಡು. ಓಕೆ. ಸೊ ಬ ನ, ಆ್ಯಕ್ಟ್ ಅಂತ ಹೇಳ್ಬೇಕಾದ್ರೆ ನೋಡಿ, ಆ್ಯಕ್ಟ್. ಬೇಬಿ ಅಂತ ಹೇಳ್ಬೇಕಾದ್ರೆ ಬೇಬಿ. ಅದು ಯಾಕೆ ಅಂತ ಹೇಳಿದ್ರೆ, ನಾವು ಸ್ವರಗಳು ಹೇಳಬೇಕಾದ್ರೆ ನಮ್ಮ ಲೋವರ್ ಜಾ ಏನಿದೆ, ಇದು ಕೆಳಗಡೆ ಜಾ, ಇದು ನಾವು ಸ್ವರಗಳು ಹೇಳಬೇಕಾದ್ರೆ ಮಾತ್ರ ಕೆಳಗೆ ಹೋಗುತ್ತೆ. ಎ ಇ ಎ ಇ ಐ ಒ ಯು ಇವೆಲ್ಲ ಹೇಳಿದಾಗ ಮಾತ್ರ ಇದು ಕೆಳಗೆ ಹೋಗುತ್ತೆ. ಬೇರೆ ಟೈಮಲ್ಲಿ ಹೋಗಲ್ಲ ಅದು. ಅಂದರೆ ಎಲ್ಲ ಸಿಲೆಬಲಲ್ಲೂ ಒಂದು ಸ್ವರ ಇದ್ದೇ ಇರುತ್ತೆ. ನಾವು ಏನೇ ಅಕ್ಷರ ಹೇಳಿದ್ರು ಒಂದು ಸ್ವರ ಇದ್ದೇ ಇರುತ್ತೆ ಅದರಲ್ಲಿ. ಆ ಅಂತ ಹೇಳಿದ್ರೆ ಆ ಕೆಳಗೆ ಹೋಗುತ್ತದು, ಎ ಅಂತ ಹೇಳಿದ್ರೆ ಎ ಕೆಳಗೆ ಹೋಗುತ್ತೆ. ಸೊ ಒಂದು ಪದದಲ್ಲಿ ಎಷ್ಟು ಸಿಲೆಬಲ್ ಇದೆ? ಈಗ ಉದಾಹರಣೆಗೆ ಬಟರ್ಫ್ಲೈ ಅಂತ ಹೇಳಿದ್ನಲ್ಲ, ಬಟರ್ಫ್ಲೈ. ಸೊ 3 ಸಿಲೆಬಲ್ ಇದೆ. ಈಗ ಅನ್ಕನ್ವೆನ್ಷನಾಲಿಟಿ ಅಂತ ನಾನು ಹೇಳಿದ್ನಲ್ಲ, ಅದು 7 ಸಲ ಟಚ್ ಆಗುತ್ತೆ ನೀವು ಚೆಕ್ ಮಾಡಿದ್ರೆ. ಓಕೆ. ಅದೊಂದು ಮೆಥಡು. ಅದು ಆಮೇಲೆ ಹೇಳೋಣ ಅಂತಿದ್ದೆ ನಾನು. ಜಸ್ಟ್ ಫಸ್ಟ್ ಸಿಲೆಬಲ್ ಏನಂತ ನಮಗೆ ಗೊತ್ತಾಗಬೇಕು, ಆಮೇಲೆ ಅದು ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಮತ್ತೆ ನೋಡ್ಬೋದು. ಓಕೆ. ಸೊ ಅಷ್ಟೇ ಗೊತ್ತಾಯ್ತಲ್ಲ. ಈಗ
ಸಿಲೆಬಲ್. ಇನ್ನೂ ನೀವು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಪದಗಳು ದೊಡ್ಡದಾಗುತ್ತೆ. ಪದಗಳು ದೊಡ್ಡದಾದಾಗ ಅದನ್ನು ಓದೋದು ಹೇಗೆ, ಈಸಿಯಾಗಿ ಸಿಲೆಬಲ್ ಮೂಲಕ ಓದೋದು ಹೇಗೆ. ಇಲ್ಲಿ ನೋಡಿ, ಹಾಸ್ಪಿಟಲ್. ಹಾಸ್ಪಿಟಲ್ ಪದ ಸಿಂಪಲ್, ಎಲ್ರಿಗೂ ಗೊತ್ತು. ಅದನ್ನು ಸಿಲೆಬಲ್ ಆಗಿ ಕಟ್ ಮಾಡೋದಾದರೆ ಹಾಸ್. ಸೊ 2 ಕಾನ್ಸನೆಂಟ್ ಇರೋ ಮಧ್ಯದಲ್ಲಿ ಲೈನ್ ಹಾಕಬೇಕು. ಹಾಸ್ ಪಿ ಟಲ್. 2 ಕಾನ್ಸನೆಂಟ್ ಮಧ್ಯದಲ್ಲಿ ಲೈನ್ ಹಾಕಬೇಕು. ಆಮೇಲೆ ಒಂದು ಸ್ವರ ಇರಬೇಕು. ಸ್ವರನು ಉದಾಹರಣೆಗೆ ನಮಗೆ ಒಂದು ಸ್ವರ ಇರಲೇಬೇಕು. ಎಲ್ಲ ಪದದಲ್ಲೂ ಎಲ್ಲ ಸಿಲೆಬಲಲ್ಲೂ ಸ್ವರ ಇರಬೇಕು. ಹೀಗೆ ನಾವು ಜಸ್ಟ್ ಹೋ ಅಲ್ಲಿ ಹಾಕೋಕ್ಕಾಗಲ್ಲ. ಯಾಕೆಂದರೆ ಎಸ್ ಪಿನ ನಾವು ಸ್ಪಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಸ್ ಪಿ ಟಲ್, ಹಾಸ್ಪಿಟಲ್. ಸೊ ಓದೋಕ್ಕೂ ಈಸಿ ಆಗುತ್ತಲ್ವಾ. ಹಾಸ್ ಪಿ ಟಲ್, ಹಾಸ್ಪಿಟಲ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಇದನ್ನು ನಾನು ನಿಮಗೆ PDF ಕಳಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ. ಒಂದಷ್ಟು ಸುಮ್ಮನೆ ಜಸ್ಟ್ ಬರೆಯೋದಕ್ಕೆ ನಾನು ಹೇಳಿದ್ನಲ್ಲ, ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ. ಆ ಲಿಂಕಿಗೆ ಜಾಯ್ನ್ ಆಗಿರಿ. ಅಲ್ಲಿ ನಾನು ಬರೆಯೋದು ಹೇಳ್ಕೊಡ್ತಾ ಇದ್ದೀನಿ 7ವರೆಗೆ. ಓಕೆ, ಸೊ ನಾನು ಆಲ್ರೆಡಿ ನಿಮಗೆ ಲಿಂಕ್ ಹಾಕಿದ್ದೆ ನಾನು. ಸರಿ, ನಾನು ನಿಮಗೆ ದೀಪ ಲಿಂಕ್ ಕಳಿಸ್ಕೊಡ್ತೀನಿ. ನಾನು ಗ್ರೂಪಲ್ಲೇ ಲಿಂಕ್ ಹಾಕ್ತೀನಿ. ಯಾರಿಗಾದರೂ ಟೈಮ್ ಇದ್ದರೆ 7ವರೆಗೆ ಜಾಯ್ನ್ ಆಗಿರಿ. ನೆಕ್ಸ್ಟ್ 7ವರೆಗೆ ನಾನು ಇದೇ ದಿನ, ಐ ಮೀನ್ ಗುರುವಾರ 7ವರೆಗೆ ನಾನು ರೀಡಿಂಗ್ ಇದ್ರದ್ದು ಮಾಡ್ತೀನಿ. ರೈಟಿಂಗ್ದು. ಅಲ್ಲಿ ಜಾಯ್ನ್ ಆಗಿರಿ, ಅಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಆಮೇಲೆ ನೀವು 9ವರೆಗೆ ಮತ್ತೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಗ್ರೂಪಲ್ಲಿ ಹಾಕ್ತೀನಿ. ಓಕೆ, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್. ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಇವತ್ತು?